ಸರ್ ಶನಿವಾರ ಬೆಳಿಗ್ಗೆ 9 ಗಂಟೆಗೆ ಮನೆ ಬಿಟ್ಟು ಹೋದರು. ಸ್ಕೂಲ್ಗೆ ಹೋದಾದ್ಮೇಲೆ ಗಾಡೀಲಿ ಹೋಗಿದ್ದರು. ಅಲ್ಲಿ ನಾವು ಸ್ಕೂಲ್ ವಿಚಾರಿಸಿದಾಗ 12 ಗಂಟೆ 6 ನಿಮಿಷಕ್ಕೆ ಅವ್ರು ಹೊರಗಡೆ ಬಂದಿದ್ದರು. ಆಮೇಲೆ ಎಲ್ಲೋದ್ರು ಅಂತ ಹುಡುಕ್ಬೇಕಾದ್ರೆ ನಮಗೆ ಫೋನ್ ಮಾಡಿದೆ. 1:15ಗೆ ಸ್ವಿಚ್ ಆಫ್ ಆಗಿದ್ದು ಮೊಬೈಲು. ಆಮೇಲೆ ನಾನು ಹುಡುಕೊಂಡು ಹೋದೆ. ಎಲ್ಲಿದ್ದು ಏನಕ್ಕೆ ಯಾವುದೇ ಕಾರಣಕ್ಕೂ ನನ್ನ ಮಗನ ನನ್ನ ಬಿಟ್ಟು 1 ಅವರ್ ಇರ್ತಿರಲಿಲ್ಲ ಅವರು. ಹಂಗಾಗಿ ಹುಡುಕೊಂಡು ಹೋದಾಗ ಎಲ್ಲಲ್ಲಿ ಇಡೀ ಮೇಲ್ಕೋಟೆ ಹುಡುಕಿದೆ, ಎಲ್ಲೂ ಸಿಗಲಿಲ್ಲ. ತಿರ್ಗಿ ನಾನು ರಿಟರ್ನ್ ಊರಿಗೆ ಬಂದಾದಮೇಲೆ ಪೊಲೀಸ್ನವರು ನಮ್ಮ ಮಾವಂಗೆ ಫೋನ್ ಹಾಕಿದಂತೆ, ನಿಮ್ಮ ಗಾಡೀಲಿ ನಿಂತಿದೆ, ಬಂದು ಯಾರು ಏನಿತ್ತು ಅಂತ. ಶನಿವಾರನೇ. ಆವಾಗ ತಿರ್ಗಿ ಹೋದ ನಾವು ಅಲ್ಲಿಗೆ ಮಧ್ಯಾಹ್ನ ಒಂದು 2:30 ಹೋಗಿ ಸ್ಪಾಟಲ್ಲೆಲ್ಲ ಅವರು ಪೊಲೀಸ್ನವ್ರು ಬಂದು ನಾವು ಬಂದು ಎಲ್ಲ ಇದು ಮಾಡ್ದೋ. ಗಾಡಿ ತಗೊಂಡು ಸ್ಟೇಷನ್ಗೆ ಆಗಿದೆ ಕಂಪ್ಲೇಂಟ್ ಕೊಟ್ಟು ನಾವು FIR ಮಾಡೋಕ್ಕೆ 6 ಗಂಟೆ ತಗೊಂಡ್ರು. ಮಿಸ್ಸಿಂಗ್ ಕೇಸ್ ಆಗೋಕ್ಕೆ 6 ಗಂಟೆ ಆಯಿತು. ಅದನ್ನು ನೈಟ್ FIR ಕಾಪಿ ನಮಗೆ ಕೊಡಲಿಲ್ಲ. ರಾತ್ರಿ 12 ಗಂಟೆ ಗಂಟು ಅಲ್ಲೇ ಇದ್ದೆವು ನಾವು. ತಿರ್ಗಾ ಮಾರನೆಗೆ ಬಂದೋ. ಇದು ಮೊಬೈಲ್ ನಂಬರ್ ತೆಗಿಸೋಕೆ ಅಂದರೆ ಟ್ರೇಸಿಂಗ್ ಹಾಕಬೇಕು ಅಂದ್ಬಿಟ್ಟು ಅವತ್ತು ಬೆಳಿಗ್ಗೆನೇ ಹಾಕಿಸ್ತೀವಿ ಅಂತ ಹಾಕ್ಸಿದ್ರು. ಅದು ಫುಲ್ ಡೇ ಮಾರನೆಗೂ 12 ಗಂಟೆ ಕೊಡ್ತೀನಿ ಅಂದ್ರೆ 3 ಗಂಟೆ ಆದರೂ ಕೊಡಲಿಲ್ಲ. ನಿರ್ಲಕ್ಷ್ಯ ಸರ್, ಅಯ್ಯಪ್ಪ ಭಾರಿ ನಿರ್ಲಕ್ಷ್ಯ. ಕೇಳಿದ್ರೆ ಏನೋ ಒಂಥರ ಎಲ್ಲೋ ಇರಬೇಕು, ಎಲ್ಲೋ ಹೋಗಿರ್ಬೋದು, ವೆಯ್ಟ್ ಮಾಡಿ, ಯಾರು ಇದು ಅನುಮಾನ ಇದ್ರೆ ಹೇಳಿ ವಿಚಾರಿಸೋಣ. ನಮಗೆ ಅನುಮಾನ ಬರೋಕ್ಕೆ ಚಾನ್ಸಸ್. ಅಕ್ಕ ಅಂತ ಮಾತಾಡಿಸ್ತಿದ್ದ. ಇಲ್ಲ ಸ್ವಲ್ಪ 2 ಬೀದಿ ದೂರ, 100 ಮೀಟರ್ ಅಷ್ಟೇ ಸರ್. ಮಾಮೂಲಿ ಒಂದೇ ಊರವರಲ್ವ ಸರ್ ನಾವು. ಅಕ್ಕ ಅಂತ ಮಾತಾಡ್ತೀವಿ. ನಮ್ಮನ ಅಣ್ಣ ಅಂದನು. ಮನೆಗೆ ಅಂದ್ರೆ ಪರಿಚಯ ಮನೆಗಿನ ಫ್ರೆಂಡ್ಶಿಪ್ ಏನು ಮಾಮೂಲಿ ಮಾತಾಡ್ಸೋ. ರೋಡಲ್ಲೆಲ್ಲ ಸಿಕ್ತಾಗ ಅಣ್ಣ ಇದ ಕಣ ನಾನು ಅಕ್ಕ ಅಂತಲೇ ಕರಿತಿದ್ದವನು. ಅಲ್ಲಿ ಕಾಲೇಜ್ ಬಂದ್ಮೇಲೆ ಲಾಸ್ಟ್ ಕಾಲ್ ಅವನದೇ ಅಂತ ಫೋನ್ ಬಂದಾದ್ಮೇಲೆ ಮಾಮೂಲಿ ಬರ್ತಾ ಇರ್ಬೇಕಾದ್ರೆ ಫೋನ್ ಬಂದಿರೋದು. ಡ್ಯೂಟಿ 12 ಗಂಟೆ ಶನಿವಾರ ಹಾಫ್ ಡೇ ಮುಗ್ದೈತೆ. 12 ಗಂಟೆ 6 ನಿಮಿಷಕ್ಕೆ ಹೊರಗಡೆ ಬಂದವರು. ಅವರು ಆನ್ ದ ವೇ ಬರುವಾಗ ಫೋನ್ ಬಂದಿರೋದು. ಅಲ್ಲಿ ಏನಾಗದೆ ಅಂತ ಗೊತ್ತಿಲ್ಲ. ಈಗ ಕೊನೆಯದಾಗಿ ಅವನೇ ಏನಾದ್ರು ಫೋನ್ ಮಾಡಿದ್ರೆ ಡೌಟ್ ಅವನ ಮೇಲೆ ಅಂತ ನಿಮಗೆ? ಅವನೇ ಫೋನ್ ಮಾಡಿದ್ರೆ ಅವನೇ ಡೌಟು. ಈಗಾಗಲೇ ಅಪ್ ಸ್ಟ್ಯಾಂಡಿಂಗ್ ಆಗೋನು. ಮೊಬೈಲ್ ಊರಲ್ಲಿಲ್ಲ. ಏನು ಕೆಲಸ ಮಾಡ್ತೀರಾ? ಮಾಮೂಲಿ ಅದೆಲ್ಲ ಮೈಸೂರು ಕೆಲಸಕ್ಕೆ ಹೋಗ್ತೀನಿ ಅಂತ ಹೋಗ್ತಿದ್ದ. ತಿರ್ಗಾ ವ್ಯವಸಾಯ ಮಾಡ್ತಿದ್ದ. ಅವರಪ್ಪ ಒಬ್ಬವನೇ. ಅವ್ರನ್ನ ಈಗ ಖತರ್ನಾಕ್ ಅಪ್ಪ.